ಲಾಕ್ಡೌನ್ ಮಾಡಲಾಗಿತ್ತು ಇಡೀ ಭಾರತದಾದ್ಯಂತ. ಯಾಕೆಂದ್ರೆ ಕೊರೋನಾ ಸೋಂಕು ಹರಡಬಾರದು ಅನ್ನುವ ಕಾರಣಕ್ಕೆ. ಅದಾದ್ಮೇಲೆ ಇದನ್ನು ಕೂಡ ಮಾತು ಕೇಳಲಿಲ್ವಲ್ಲ, ಕೆಲವು ಏರಿಯಾಗಳಲ್ಲಿ ಸೋಂಕಿತರ ಸಂಖ್ಯೆ ಬೇರೆ ಜಾಸ್ತಿ ಆಯ್ತಲ್ಲ, ಆ ಕಾರಣಕ್ಕೆ ಸೀಲ್ ಡೌನ್ ಮಾಡ್ತಾರೆ. ಆ ಸೀಲ್ ಡೌನ್ ಮಾಡಿದ್ಮೇಲೂ ಕೂಡ ಜನಕ್ಕೆ ಬುದ್ಧಿ ಬರ್ತಾ ಇಲ್ಲ, ರೋಡ್ಗಿಳಿತಾ ಇದ್ದಾರೆ. ಎಲ್ಲಿ ಸೀಲ್ ಡೌನ್ ಆಗಿರುವಂತದ್ದು ಕರ್ನಾಟಕದಲ್ಲಿ ಅಂತ ನಿಮಗೂ ಕೂಡ ಗೊತ್ತಿದೆ. ಅದು 2 ವಾರ್ಡ್ಗಳಲ್ಲಿ, ಬೆಂಗಳೂರಿನಲ್ಲಿ ಪಾದ್ರಾಯನ್ಪುರ ಮತ್ತೆ ಬಾಪೂಜಿ ನಗರದಲ್ಲಿ. ಇಷ್ಟೆಲ್ಲ ಸೀಲ್ ಡೌನ್ ಮಾಡಿ ಅವರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿದ್ರು ಕೂಡ ಜನಕ್ಕೆ ಮಾತ್ರ, ಅಂದ್ರೆ ರಸ್ತೆಗಿಳಿತಾ ಇರುವಂತ ಜನಕ್ಕೆ ಮಾತ್ರ ಬುದ್ಧಿನೇ ಇಲ್ಲ. ಜನರನ್ನ ಮನೆಗೆ ಕಳಿಸ್ಲಿಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಎಷ್ಟು ಅಂತ ಹೇಳ್ತಾರೆ ಪೊಲೀಸರು ತಾನೆ. 2 ವಾರ್ಡ್ಗಳ ನಿವಾಸಿಗಳಿಗೆ ಅಗತ್ಯ ವಸ್ತುಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಅದರ ಜವಾಬ್ದಾರಿಯನ್ನ ಕೂಡ ಒತ್ಕೊಂಡಿದ್ದಾರೆ. ನಾವೇ ಎಲ್ಲವನ್ನೂ ಕೂಡ ತಲುಪಿಸ್ತೀವಿ ಅಂತ ಹೇಳಿದ್ರು ಕೂಡ ಅಲ್ಲಿನ ಜನ ಮಾತು ಕೇಳ್ತಾ ಇಲ್ಲ. ಇನ್ನೆಷ್ಟು ಬಂಡ್ ಬಿದ್ದಿರೋಣ ಅಲ್ಲಿರುವಂತ ಜನ. ಅಕ್ಕಿ, ಹಾಲು ಸೇರಿ ಅಗತ್ಯ ವಸ್ತುಗಳ ವಿತರಣೆಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಮನೆಗೊಬ್ಬರಂತೆ 1 ದಿನಸಿ ಪಡಿತಾ ಇದ್ದಾರೆ ಜನ. ಅಲ್ಲಿ ಮನೆಗೊಬ್ಬರಂತೆ 1 ದಿನಸಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೈರಾಣ ಆಗ್ತಾ ಇದ್ದಾರೆ ಪೊಲೀಸರು. ಆತಂಕದಿಂದಲೇ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಪೊಲೀಸರು ಕೂಡ. ಪಾಪ ಅವರ ಒಂದು ಆರೋಗ್ಯದ ಜವಾಬ್ದಾರಿ ಯಾರು ವಹಿಸ್ಬೇಕು? ಇವರನ್ನ ಕಾಪಾಡಕ್ಕೋಸ್ಕರ ಅವರೆಲ್ಲರೂ ಅಲ್ಲಿ ಸುತ್ತಮುತ್ತ ಎಲ್ಲ ನಿಂತ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವನೋ ಒಬ್ಬ ಸೋಂಕಿತ ಏನಾದ್ರೂ ಓಡಾಡ್ಕೊಂಡಿದ್ರೆ ಪೊಲೀಸರು ಕತೆ ಏನ್ರಿ? ನಿಮ್ಮ ಜೀವ ಉಳಿಸೋಕೆ ಅವರು ಅಲ್ಲಿ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅವರ ಜೀವದ ರಕ್ಷಣೆ ಯಾರು ಮಾಡ್ಬೇಕು? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಕೂಡ. ಅವ್ರಿಗೂ ಒಂದು ಕುಟುಂಬ ಇದೆ, ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರೂ ಇದ್ದಾರೆ. ಅವರ ಒಂದು ಜೀವದ ರಕ್ಷಣೆನ ನೀವು ಮಾಡ್ಬೇಕಾಗಿದೆ ಮನೇಲಿ ಕೂತ್ಕೊಂಡು. ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಪದೇ ಪದೇ ರಸ್ತೆಗೆ ಬರ್ತಾನೇ ಇದ್ದಾರೆ ಜನ. ನಿಮ್ಗೆ ಆ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ ನೋಡಿ, ಯಾವ್ಯಾವ ರೀತಿಯಾಗಿ ಜನ ಸುಮ್ನೆ ತಿರ್ಗಾಡ್ಕೊಂಡು ಸುತ್ತುತ್ತಾ ಇದ್ದಾರೆ ಅಲ್ಲಿ ಅಂತ. ಏನೋ ಒಂದ್ ಕಡೆ ದಿನಸಿಯನ್ನ ನೀಡ್ತಾ ಇದ್ದಾರೆ ಅಧಿಕಾರಿಗಳು. ಯಾವುದೇ ರೀತಿಯಾದಂತ ತೊಂದರೆ ಆಗ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರ ದಿನಸಿಯನ್ನ ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೋಡ್ಕೊಂಬರೋಣ. ಬಿಬಿಎಂಪಿ ವತಿಯಿಂದ ಬಾಪೂಜಿ ನಗರ ವಾರ್ಡ್ ಅನ್ನ ಸೀಲ್ ಡೌನ್ ಮಾಡಿದ್ದಾರೆ. ಈಗಾಗಲೇ ಕಳೆದ 2 ದಿನಗಳಿಂದಲೂ ಸಹ ಒಂದು ಸೀಲ್ ಡೌನ್ ಆದೇಶ ಜಾರಿಯಾಗಿದ್ದು, ಈಗ ನಾವು ಜೆ ನಗರದ ಒಂದು ಪ್ರಮುಖ ಸರ್ಕಲ್ ನಲ್ಲಿ ಇದ್ದೀವಿ. ಈ ಒಂದು ಸರ್ಕಲ್ ನಲ್ಲಿ ನೋಡಬಹುದು, ಅಂಗಡಿ ಮುಗ್ಗಟ್ಟುಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿಸಿ ಎಲ್ಲ ಜನಜೀವನವನ್ನ ಸಂಪೂರ್ಣವಾಗಿ ಒಂದು ಸ್ತಬ್ಧ ಮಾಡಿರುವಂತದ್ದು. ಆದ್ರೆ ಸೀಲ್ ಡೌನ್ ಆದೇಶ ಜಾರಿ ಇದ್ರೂ ಸಹ ಜನ ಎಲ್ಲೋ ಒಂದ್ ಕಡೆ ಓಡಾಡ್ತಿರುವಂತದ್ದು, ಮತ್ತೆ ಬೈಕ್ಗಳಲ್ಲಿ ಒಂದು ಮನೆಯಿಂದ ಹೊರಗಡೆ ಒಂದು ಓಡಾಡ್ತಿರೋದು ಸಹ ನಾವು ಗಮನಿಸಬಹುದು. ಮತ್ತೆ ಈಗಾಗಲೇ ಪೊಲೀಸರು ಈ ಒಂದು ಏನು ರಸ್ತೆ, ಪ್ರಮುಖ ರಸ್ತೆ ಏನಿದೆ, ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಿ ಒಂದು ಬ್ಯಾರಿಕೇಡ್ಗಳನ್ನು ಸಹ ಹಾಕಿದ್ದಾರೆ. ಮತ್ತೆ ಪೊಲೀಸರು ಸಹ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಮುತುವರ್ಜಿಯಿಂದ ಎಲ್ಲ ಕಡೆ ಒಂದು ಕಟ್ಟುನಿಟ್ಟಾಗಿ ಎಚ್ಚರಿಕೆಗಳನ್ನು ಸಹ ಕೊಟ್ಟು ಒಂದು ವಾಹನಗಳನ್ನು ತಪಾಸಣೆ ಮಾಡ್ತಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಏನು ಸೀಲ್ ಡೌನ್ ಆದೇಶ ಹಿನ್ನೆಲೆಯಲ್ಲಿ ಜನ ಮನೆಗಳಲ್ಲೇ ಇರಬೇಕು, ಮತ್ತೆ ಅವರಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ಬಿಬಿಎಂಪಿ ವತಿಯಿಂದಲೇ ಒಂದು ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಒಂದು ಕಮಿಷನರ್ ಅವರು ಒಂದು ಮಾತನ್ನ ಹೇಳಿದ್ರು. ಆ ಸಲುವಾಗಿ ಒಂದು ಬಿಬಿಎಂಪಿ ಕಚೇರಿಯಲ್ಲಿ ಇಲ್ಲಿನ ನಿವಾಸಿಗಳಿಗೆ ಒಂದು ದಿನಸಿ ವಸ್ತುಗಳನ್ನ ಒಂದು ಸರಬರಾಜು ಮಾಡುವಂತ ಪ್ರಕ್ರಿಯೆ ಈಗ ಇಲ್ಲಿ ನಡೀತಾ ಇರುವಂತದ್ದು. ಈಗ ನಾವೇನ್ ನೋಡ್ತಾ ಇದೀವಿ, ಇದು ಬಿಬಿಎಂಪಿ ಕಚೇರಿ. ಇದು ಈ ಒಂದು ಕಚೇರಿಯಲ್ಲಿ ಒಂದು ಸಾರ್ವಜನಿಕರಿಗೆ ಬೇಕಾದಂತ ದಿನಸಿ ವಸ್ತುಗಳು ಮತ್ತೆ ಅಗತ್ಯ ಪೂರೈಕೆಗಳನ್ನು ಸಹ ಇಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಒಂದು ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಮಾತಾಡ್ಲಿಕ್ಕೆ ನಮ್ ಜೊತೆ ಬಿಬಿಎಂಪಿ ಆಯುಕ್ತರಾಗಿರುವಂತಹ ಅನಿಲ್ ಕುಮಾರ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಲಾಕ್ಡೌನ್ ಗಿನ್ನ ಹೆಚ್ಚಿನ ಸೇಫ್ಟಿಯನ್ನ ವಹಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಒಂದು ರೀತಿಯಾದಂತ ಸೀಲ್ ಡೌನ್ ಈಗ ಆಲ್ರೆಡಿ ಆಗಿದೆ ಪಾದ್ರಾಯನ್ಪುರ ಮತ್ತೆ ಒಂದು ಬಾಪೂಜಿ ನಗರದಲ್ಲಿ. ಬಟ್ ಜನ ಮಾತ್ರ ಇದ್ ಯಾವ್ದ್ರ ಬಗ್ಗೆನೂ ಕ್ಯಾರೆ ಅಂತಾನೆ ಇಲ್ವಲ್ಲ ಸರ್, ಓಡಾಡ್ತಾನೆ ಇದಾರಲ್ಲ. ಅದೇ ನಾನು ಬೆಳಿಗ್ಗೆನೆ ನಮ್ಮ ಜೆಸಿ ಅವರು 6 ಗಂಟೆಗೆ ಹೋಗಿದ್ರು. ಅವರು ಕೂಡ ಅದೇ ಹೇಳ್ತಾ ಇದ್ರು, ನಾವು ಬ್ಲಾಕ್ ಮಾಡಿದ್ರು ಕೂಡ ಜನರು ಹಾಗೆ ಓಡಾಡ್ತಾ ಇದಾರೆ ಅಂತ. ನಾನು ಇಮಿಡಿಯೇಟ್ ಆಗಿ ಪೊಲೀಸ್ ಕಮಿಷನರ್ ಮಾತಾಡಿದೀನಿ. ಅಲ್ಲಿ ಒಂದು ACP ಲೆವೆಲ್ ಆಫೀಸರ್ನ ಕಂಟೈನ್ಮೆಂಟ್ ಆಫೀಸರ್ ಅಂತ ಮಾಡಿದ್ದಾರೆ ಅವರು. ಹಾಗಾಗಿ ಅವರು ಬಹುಶಃ ರಾತ್ರಿ ಪಾಳೆಯಲ್ಲಿ ಯಾರು ಇರ್ಲಿಲ್ಲ ಅಂತ ಕಾಣಿಸ್ತದೆ. ಹಾಗಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಇವರೆಲ್ಲ ಓಡಾಡ್ತಾ ಇದ್ರು. ಇಮಿಡಿಯೇಟ್ ಆಗಿ ಕಮಿಷನರ್ ಫೋನ್ ಮಾಡಿ ಹೇಳಿದ್ದೀನಿ, ಇಮಿಡಿಯೇಟ್ ಆಗಿ ಅಲ್ಲಿ ಸ್ಟೆಪ್ ಅಪ್ ಮಾಡಿ ಯಾರೇ ಕೂಡ ಮನೆಯಿಂದ ಹೊರಗಡೆ ಬರ್ಕೂಡ್ದು ಮತ್ತೆ ಹೊರಗಡೆ ಹೋಗ್ಬಾರ್ದು ಆ ಕಂಟೈನ್ಮೆಂಟ್ ಝೋನ್ ಇಂದ ಅಂತ ಹೇಳಿದ್ದೀನಿ. ವಿಲ್ ಮೇಕ್ ಶೂರ್ ದಟ್ ಈಗ ಸರ್ ಅಲ್ಲಿ ಮತ್ತೊಂದು ಮೋಸ್ಟ್ ಪ್ರಾಬಬ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು, ನೀವು ಹೇಳ್ತಾ ಇದ್ರಿ ಯಾವುದೇ ಅಗತ್ಯ ವಸ್ತುಗಳ ಅಂಗಡಿಗಳು ಓಪನ್ ಇರೋದಿಲ್ಲ, ನಾವೇ ತಲುಪಿಸ್ತೀವಿ ಅಂತಾನೂ ಕೂಡ ಹೇಳಿದ್ರಿ. ಆದ್ರೆ ಈ ತರಕಾರಿ ಅಂಗಡಿಗಳು ಮತ್ತೆ ಕಿರಾಣಿ ಅಂಗಡಿಗಳು ಇವೆಲ್ಲವೂ ಕೂಡ ಓಪನ್ ಇದಾವೆ ಬೆಳಗ್ಗೆನೆ. ನಾವು ನೋಡ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಆ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಇಲ್ಲ ಕಾಣಿಸ್ತದೆ, ಹೊರಗಡೆ ಇದೆ. ಪಾದ್ರಾಯನ್ಪುರ ಬೇರೆ ವಾರ್ಡ್ ಈ ಅರಫತ್ ನಗರ್ ಏನ್ ಮಾಡೋ ಕಂಟೈನ್ ಮಾಡಿದೀವಿ ನಾವು ಸೀಲು.
ಅದು ಬಿಟ್ಟು ಹೊರಗಡೆ ಪ್ರದೇಶದಲ್ಲಿ ಇದೆ. ಇಲ್ಲ ಸರ್, ನಾವು ಆಕ್ಚುಲಿ ನಮ್ಮ ಈಗಾಗ್ಲೇ- ರಿಪೋರ್ಟರ್ ಅಲ್ಲಿಂದನೇ ಅವಾಗ್ಲೇ ಲೈವ್ ತಗೊಳ್ತಾ ಇದ್ವಿ, ಅವಾಗ ತೋರಿಸ್ತಾ ಇದ್ರು ಯಾವ ರೀತಿಯಾಗಿ ಓಪನ್ ಇದಾವೆ ಅಂಗಡಿಗಳು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ರು. ಆಗಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಮುಚ್ಚಿಸ್ತೀನಿ. ನಾನು ಹೇಳ್ತೀನಿ, ನಾನು ಜೆ.ಸಿ ಅವರು ಅಲ್ಲೇ ಇದ್ದಾರೆ. ನಾನು ಈಗ ದೂರವಾಣಿಯಲ್ಲಿ ಫೋನ್ ಮಾಡಿ ಅವ್ರಿಗೆ ಹೇಳಿ ಇಮಿಡಿಯೇಟ್ ಕ್ಲೋಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೆ ತೆಗಿಬಾರ್ದು ಅಂತ ನಾವು ಹೇಳಿರ್ಬೇಕು. ಸರ್, ಈಗ ಜನ ಹೊರಗ್ ಬರ್ತಾ ಇರೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಅಗತ್ಯ ವಸ್ತುಗಳು ಸಿಗ್ತಾ ಇಲ್ಲ ಅನ್ನುವ ಕಾರಣ ಇಲ್ಲಿ ಪ್ರಮುಖವಾಗಿದೆ. ಅವರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಂಪರ್ಕ ಮಾಡಬೇಕು, ಏನಾದ್ರು ನಂಬರ್ಸ್ ಏನಾದ್ರು ಕೊಟ್ಟಿದ್ದೀರಾ ಆ 2 ವಾರ್ಡ್ಗಳಿಗೆ? ಇಲ್ಲ, ನಾವೇನ್ ಮಾಡಿದೀವಿ, ಪ್ರತಿನಿತ್ಯ 5 ಜನರನ್ನ ಐಡೆಂಟಿಫೈ ಮಾಡಿದ್ದಾರೆ. ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದೊಂದು ಬೀದಿಯನ್ನ ಅಥವಾ ಒಂದು ರೂಟ್ ಅನ್ನ ಹಂಚಿದ್ದಾರೆ. ಆ ರೂಟ್ ಅಲ್ಲಿ ಏನು ಹೋಗ್ತಾರೆ ಇವರು, ಅದು ಆ ಪೂರ್ತಿ ಪ್ರದೇಶವನ್ನ ಕವರ್ ಮಾಡ್ತಾರೆ. ಅದನ್ನ ಅಗತ್ಯ ವಸ್ತುಗಳನ್ನ ಕೊಡ್ತಾರಾ ಸರ್ ಅವ್ರಿಗೆ? ಹೌದೌದು, ಗ್ರಾಸರಿ, ತರಕಾರಿ, ಹಣ್ಣು ಮತ್ತೆ ಅಗತ್ಯ ವಸ್ತುಗಳು ಏನಿದೆ ಅವೆಲ್ಲವನ್ನು ಫ್ರೀ ಆಗಿ ಹೋಗ್ತಾರೆ. ಫ್ರೀ ಆಗಿಲ್ಲ, ಫ್ರೀ ಆಗಲ್ಲ, ಪೇಮೆಂಟ್. ಯಾರು ಫ್ರೀ ಆಗಿ ಹೆಂಗ್ ಕೊಡಕ್ಕಾಗತ್ತೆ? ಓಕೆ ಓಕೆ. ಅಂದ್ರೆ ಸರ್, ಈಗ ಒಂದ್ ಮನೆಯವ್ರು ಇದಾರೆ ಅಂದ್ರೆ ಅವರು ನಮ್ಗೆ ಇಷ್ಟು ಬೇಕು ಅಂತ ಕೇಳಿದ ಮೇಲೆ ಕೊಡ್ತಾರ ಅಗತ್ಯ ವಸ್ತುಗಳನ್ನ, ಅಥವಾ ಅವರಿಗೆ ಇಷ್ಟನ್ನ ನಾವು ಕೊಡ್ತೀವಿ BBMP ಕಡೆಯಿಂದ ಅಂದ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ದುಡ್ಡು ತಗೊಳ್ಳೋದೆ ಸರ್ ಅದು? ಅವ್ರಿಗೆ ಈಗ ತಳ್ಳಗಾಡಿಯಲ್ಲಿ ಯಾವ ರೀತಿ ತೊಳ್ಕೊಂಡು ಹೋಗಿ ಮಾರಾಟ ಮಾಡ್ತಾರೆ ಆ ರೀತಿಯನ್ನು ವ್ಯವಸ್ಥೆಯನ್ನ ನಾವು ಕಲ್ಪಿಸಿದ್ದೇವೆ. ಅವರು ಅಲ್ಲಿ ಆ ಮನೆಗೆ ಹೋಗಿ ಅವರು ಮಾರಾಟ ಮಾಡ್ಕೊಂಡು ಬರ್ತಾರೆ. ಆದ್ರೆ ಗುರುತಿಸಿದೀವಿ, ಸೊ ದಟ್ ನಮ್ಗೆ ಐಡೆಂಟಿಫೈ ಆಗುತ್ತೆ ನಾಳೆ ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಟ್ಟು ಬೇರೆಯವರು ಹೋಗುವಾಗಿಲ್ಲ ಅಂತ. ಆಮೇಲೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಸರ್, ಅಲ್ಲಿ ಬೇರೆ ಸಂದಿಲ್ಲೂ ಮನೆಗಳಿದಾವೆ, ಸುಮಾರು 30,000ಕ್ಕೂ ಹೆಚ್ಚಿನ ಮನೆಗಳು ಇರುವಂತದ್ದು. ಇವ್ರುಗಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕೆಲವರಂತೂ ಬೀದಿಗೆ ಬರ್ತಾನೆ ಇದ್ದಾರೆ. ಈಗ ತಲುಪಿಸುವಂತ ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕ್ರಮವನ್ನ ಕೈಗೊಳ್ಬೇಕಾಗಿದೆ ಅಂತ ಕಾಣಿಸುತ್ತೆ. ಖಂಡಿತ ಮಾಡ್ಬೇಕಾಗ್ತದೆ ಅದು. ಯಾಕಂದ್ರೆ ಒಂದೆರಡು ದಿವಸ ಆಗುತ್ತೆ ಅದು ಸ್ಟೆಬಿಲೈಸ್ ಆಗಕ್ಕ. ಸಿಸ್ಟಮ್ ನಿನ್ನೆಯಿಂದ ಇವರು ಗುರುತಿಸಿ ಐಡೆಂಟಿಫೈ ಮಾಡಿದ್ದಾರೆ. ಇವತ್ತಿನಿಂದ ಅಗತ್ಯ ವಸ್ತುಗಳು ಒಳಗಡೆ ಹೋಗಕ್ಕೆ ವ್ಯವಸ್ಥೆ ಮಾಡ್ತೇವೆ. ಒಂದ್ಸರಿ ಹೋದ್ರೆ ಬಹುಶಃ ಅದು